ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಬಾಸ್ ಟಿವಿ ಕನ್ನಡ. ನಾನು ಮಂಜುನಾಥ್ ಶ್ರೀನಿವಾಸ್. ಆಲ್ ಇಂಪಾರ್ಟೆಂಟ್ ನ್ಯೂಸ್ಗೆ ಸ್ವಾಗತ. ಮತ್ತೆ ಕಾಣಿಸಿಕೊಂಡ ಹನಿಮೂನ್ ಮರ್ಡರ್ ಹುಷಾರ್. ಬಿಜೆಪಿ ಜೆಡಿಎಸ್ ಮಧ್ಯೆ ಬಿರುಕು ಮೂಡಿಸ್ತಿರೋದು ಯಾರು? ಭಾರತ್ ಟ್ಯಾಕ್ಸಿಯಿಂದ ಎಷ್ಟು ಲಾಭ ಇದೆ ಗೊತ್ತಾ? ಎಲ್ಲವನ್ನ ಕ್ವಿಕ್ ಆಗಿ ನೋಡೋಣ ಬನ್ನಿ. ದೇಶದಲ್ಲಿ ಹನಿಮೂನ್ ಮರ್ಡರ್ ಮತ್ತೆ ಸದ್ದು ಮಾಡಿದೆ. ಮೇಘಾಲಯದ ಬಳಿಕ ರಾಜಸ್ಥಾನದಲ್ಲಿ ಅಂಥದ್ದೇ ಘಟನೆ ರಿಪೀಟ್ ಆಗಿದೆ. ಹೊಸದಾಗಿ ಮದುವೆಯಾಗಿದ್ದ ಆಶೀಶ್ ಮತ್ತು ಅಂಜು ಎಂಬ ದಂಪತಿ ರಾಜಸ್ಥಾನದ ಶ್ರೀಗಂಗಾನಗರದಲ್ಲಿ ರಸ್ತೆಯಲ್ಲಿ ನಡೆದುಕೊಂಡು ಹೋಗ್ತಿರುವಾಗ ವೆಹಿಕಲ್ ಒಂದು ಡಿಕ್ಕಿ ಹೊಡೆದಿದೆ. ಗಂಡ ಆಶೀಶ್ ಸ್ಪಾಟ್ ಔಟ್ ಆದ್ರೆ ಹೆಂಡತಿ ಅಂಜು ರಸ್ತೆ ಮೇಲೆ ಪ್ರಜ್ಞಾಹೀನಳಾಗಿ ಬಿದ್ದಿದ್ದಾಳೆ. ಇದೇ ವೇಳೆ ಆಕೆಯ ಚಿನ್ನಾಭರಣ, ಹಣವನ್ನೆಲ್ಲ ದೋಚಲಾಗಿದೆ. ಆದ್ರೆ ಇನ್ವೆಸ್ಟಿಗೇಟ್ ಮಾಡಿದ್ದ ಪೊಲೀಸರಿಗೆ ಡೌಟ್ ಬಂದಿತ್ತು. ಯಾಕಂದ್ರೆ ಆಶೀಶ್ ಮೈ ಮೇಲೆ ಗಾಯದ ಗುರುತುಗಳ ಜೊತೆ ಕತ್ತು ಹಿಸುಕಿಕೊಂಡಿರುವ ಗುರುತು ಕೂಡ ಕಂಡು ಬಂದಿದೆ. ಆದ್ರೆ ಪಕ್ಕದಲ್ಲೇ ಇದ್ದ ಪತ್ನಿ ಅಂಜುಗೆ ಯಾವುದೇ ಗಾಯಗಳಾಗಿಲ್ಲ. ಈ ಘಟನೆ ಥೇಟ್ ಮೇಘಾಲಯದ ಮರ್ಡರ್ನ ನೆನಪಿಸಿದೆ. ಬಳಿಕ ಅಂಜು ತನ್ನ ಲವರ್ ಸಂಜು ಜೊತೆ ಸೇರಿ ತನ್ನ ಗಂಡನನ್ನೇ ಮುಗಿಸಲು ಸ್ಕೆಚ್ ಹಾಕಿದ್ದು ಪಠಾ ಬಯಲಾಗಿದೆ. ಜೊತೆಗೆ ಆಕೆಗೆ ಮದುವೆ ಕೂಡ ಇಷ್ಟ ಇರಲಿಲ್ಲ ಅನ್ನೋ ಮಾಹಿತಿ ಹೊರಬಿದ್ದಿದೆ. ಬಿಜೆಪಿ ಜೆಡಿಎಸ್ನ ಫ್ರೆಂಡ್ಶಿಪ್ ಬ್ರೇಕ್ ಆಗುವ ಎಲ್ಲ ಲಕ್ಷಣಗಳು ಕಾಣಿಸ್ತಿವೆ. ಲೋಕಸಭೆ ಎಲೆಕ್ಷನ್ಗೆ ಮೈತ್ರಿ ಮಾಡಿಕೊಂಡು ಮೆರೆದಿದ್ದ ನಾಯಕರು ಇದೀಗ ವಿಧಾನಸಭೆ ಚುನಾವಣೆ ಹಾಗೂ ಸ್ಥಳೀಯ ಚುನಾವಣೆಯನ್ನ ಒಟ್ಟಾಗಿ ಎದುರಿಸೋದು ಡೌಟ್ ಅನ್ಸೋಕೆ ಶುರುವಾಗಿದೆ. ಯಾಕಂದ್ರೆ ರಾಜ್ಯಾದ್ಯಂತ ಇವರಿಬ್ಬರ ದೋಸ್ತಿ ಗಟ್ಟಿಯಾಗಿದ್ರು, ಮಂಡ್ಯದಲ್ಲಿ ಮಾತ್ರ ಸಡಿಲಗೊಂಡಿದೆ. ಜೆಡಿಎಸ್ ಯುವ ನಾಯಕ ನಿಖಿಲ್ ಕುಮಾರಸ್ವಾಮಿ ಕೆಆರ್ಪೇಟೆಯಲ್ಲಿ ಎಚ್ಡಿ ಮಂಜು ಅವರನ್ನ ಮತ್ತೊಮ್ಮೆ ಗೆಲ್ಲಿಸಬೇಕು ಅಂತ ಹೇಳಿಕೆ ಕೊಟ್ಟಿದ್ರು. ಆದ್ರೆ ಇದಕ್ಕೆ ಬಿಜೆಪಿ ನಾಯಕರಾದ ಪ್ರೀತಂ ಗೌಡ, ನಾರಾಯಣಗೌಡ ಫುಲ್ ಕೋಪ ಮಾಡಿಕೊಂಡಿದ್ದಾರೆ. ವರಿಷ್ಠನ ನಿರ್ಧಾರಕ್ಕೂ ಮುನ್ನವೇ ಅಭ್ಯರ್ಥಿಯನ್ನ ಘೋಷಿಸುವ ಹಕ್ಕು ನಿಖಿಲ್ಗೆ ಇಲ್ಲ. ಇವರೇ ಸಿಎಂ, ಅವರೇ ಅಭ್ಯರ್ಥಿ ಅಂತ ಯಾವ ಆಧಾರದ ಮೇಲೆ ಹೇಳಿಕೆ ಕೊಡ್ತಾರೆ? ನಿಖಿಲ್ ಮೊದಲು ತಮ್ಮ ರಾಜಕೀಯ ಅಸ್ತಿತ್ವದ ಬಗ್ಗೆ ಯೋಚಿಸಲಿ ಅಂತ ಬಿಜೆಪಿ ನಾಯಕರು ತಿರುಗೇಟು ಕೊಟ್ಟಿದ್ದಾರೆ. ಇದರ ಮೂಲಕ ಮಂಡ್ಯ ಕ್ಷೇತ್ರದಲ್ಲಿ ಸೀಟ್ ಹಂಚಿಕೆ ವಿಚಾರದಲ್ಲಿ ಜಟಾಪಟಿ ಜೋರಾಗಿದೆ. ಒಂದೊಮ್ಮೆ ಈ ಜಗಳ ರಾಜ್ಯವ್ಯಾಪಿ ವಿಸ್ತರಿಸಿದ್ರೆ ಗಟ್ಟಿಯಾಗಿದ್ದ ಬಿಜೆಪಿ ಜೆಡಿಎಸ್ ಬಂದ ಛಿದ್ರವಾಗಲಿದ್ದು, ಕಾಂಗ್ರೆಸ್ ಇದರ ಲಾಭ ಗಳಿಸಲಿದೆ. ಓಲಾ, ಊಬರ್, ರ್ಯಾಪಿಡೋಗೆ ಒಗ್ಗಿಕೊಂಡಿದ್ದ ಜನರಿಗೆ ಕೇಂದ್ರ ಸರ್ಕಾರದಿಂದ ಮತ್ತೊಂದು ಗುಡ್ ನ್ಯೂಸ್ ಸಿಕ್ಕಿದೆ. ಈ ಎಲ್ಲಾ ಟ್ಯಾಕ್ಸಿ ಸೇವೆಗಳಿಗೆ ಟಕ್ಕರ್ ಕೊಟ್ಟು ಪ್ರಯಾಣಿಕರ ಖರ್ಚು ಉಳಿಸಿ ಭದ್ರತೆ ಒದಗಿಸಲು ಭಾರತ್ ಟ್ಯಾಕ್ಸಿ ಗುರುವಾರದಿಂದ ಫೀಲ್ಡ್ಗೆ ಇಳಿದಿದೆ. ವಿಶ್ವದ ಮೊದಲ ಸಹಕಾರಿ ಟ್ಯಾಕ್ಸಿ ಸೇವೆಯಾದ ಭಾರತ್ ಟ್ಯಾಕ್ಸಿ 8 ಸಹಕಾರಿ ಸಂಸ್ಥೆಗಳ ಸಹಕಾರದೊಂದಿಗೆ ಲಾಂಚ್ ಆಗಿದೆ. ಸಾರಥಿಯೇ ಮಾಲೀಕ ಎಂಬ ಆಶಯಕ್ಕೆ ತಕ್ಕಂತೆ ಪ್ರಯಾಣಿಕರು ಡ್ರೈವರ್ಗಳಿಗೆ ಯಾವುದೇ ಕಮಿಷನ್ ಕೊಡಬೇಕಾಗಿಲ್ಲ. ಜೊತೆಗೆ ಬೇಡಿಕೆ ಹೆಚ್ಚಿದಾಗ ಇದರ ದರ ಹೆಚ್ಚಾಗುವುದಿಲ್ಲ. ಹೀಗಾಗಿ ಎಲ್ಲ ಟ್ಯಾಕ್ಸಿ ಸೇವೆಗಳಿಗಿಂತ ಇದು ದಿ ಬೆಸ್ಟ್ ಅನ್ನಿಸಿಕೊಳ್ಳೋದ್ರಲ್ಲಿ ಡೌಟೇ ಇಲ್ಲ. ಈಗಾಗಲೇ 3 ಲಕ್ಷ ಚಾಲಕರು ಈ ಕೆಲಸಕ್ಕೆ ಸೇರ್ಕೊಂಡಿದ್ದಾರೆ. ಜೊತೆಗೆ 1 ಲಕ್ಷ ಜನ ನೋಂದಾಯಿಸಿಕೊಂಡಿದ್ದು 10,000ಕ್ಕೂ ಹೆಚ್ಚು ಮಂದಿ ಪ್ರಯಾಣ ಮಾಡಿದ್ದಾರೆ. ಇನ್ನು ಇದರಿಂದ ಎಷ್ಟೇ ಲಾಭ ಬಂದರೂ ನೇರವಾಗಿ ಚಾಲಕರಿಗೆ ಹೋಗಲಿದೆ. ಈಗಾಗಲೇ 10 ಕೋಟಿ ರೂಪಾಯಿ ಮೊತ್ತವನ್ನ ವರ್ಗಾಯಿಸಲಾಗಿದೆ. ಅಷ್ಟೇ ಅಲ್ಲದೆ ಅವರಿಗೆ ಆರೋಗ್ಯ, ಅಪಘಾತ ವಿಮೆ, ನಿವೃತ್ತಿ ಉಳಿತಾಯದಂತಹ ವ್ಯವಸ್ಥೆಗಳು ಸಿಗಲಿವೆ. ವಿಶೇಷ ಅಂದ್ರೆ ಮಹಿಳೆಯರ ಸಬಲೀಕರಣಕ್ಕೆ ಒತ್ತು ನೀಡುವ ಸಲುವಾಗಿ ಬೈಕ್ ದೀದಿ ಎಂಬ ಯೋಜನೆ ಜಾರಿಗೆ ತರಲಾಗಿದ್ದು 150 ಮಹಿಳಾ ಚಾಲಕಿಯರು ಸೇರಿಕೊಳ್ಳಲಾಗಿದೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಭಾರತ್ ಟ್ಯಾಕ್ಸಿಗೆ ಚಾಲನೆ ನೀಡಿದ್ದಾರೆ. ದರ ಹೆಚ್ಚಳದಿಂದ ನಮ್ಮ ಮೆಟ್ರೋ ಆಗಾಗ ಪ್ರಯಾಣಿಕರಿಗೆ ಶಾಕ್ ಕೊಡ್ತಾನೆ ಇರುತ್ತೆ. ಇದೀಗ ಮತ್ತೆ ದರ ಏರಿಕೆ ಬರೆ ಎಳೆದು ಆಘಾತ ನೀಡಿದೆ. ಸದ್ಯ ದಿಢೀರ್ ಟಿಕೆಟ್ ದರ ಹೆಚ್ಚಳವಾಗಿದ್ದು ಫೆಬ್ರವರಿ 9ರಿಂದ ಮೆಟ್ರೋ ಟಿಕೆಟ್ ದರ ಅಧಿಕೃತವಾಗಿ ಜಾರಿಗೆ ಬರಲಿದೆ. ಹೌದು, ಮೆಟ್ರೋ ಟಿಕೆಟ್ ದರವನ್ನ ಶೇಕಡಾ 5ರಷ್ಟು ಹೆಚ್ಚಳ ಮಾಡಲಾಗಿದೆ ಅಂತ ಬಿಎಂಆರ್ಸಿಎಲ್ ಅಧಿಕೃತವಾಗಿ ಘೋಷಿಸಿದೆ. ಮೆಟ್ರೋ ರೈಲ್ವೆ ಕಾಯ್ದೆ 2002ರ ಅಡಿಯಲ್ಲಿ ರಚಿಸಲಾದ ಫೇರ್ ಫಿಕ್ಸೇಷನ್ ಕಮಿಟಿ ಶಿಫಾರಸ್ಸಿನಂತೆ ಈ ದರ ಪರಿಷ್ಕರಣೆ ಮಾಡಲಾಗಿದೆ. ಹೆಚ್ಚುತ್ತಿರುವ ಕಾರ್ಯಾಚರಣೆ ವೆಚ್ಚ ಸರಿದೂಗಿಸಲು ಈ ಕ್ರಮ ಅನಿವಾರ್ಯ ಅಂತ ಬಿಎಂಆರ್ಸಿಎಲ್ ತಿಳಿಸಿದೆ. ಕಳೆದ 7.5 ವರ್ಷಗಳ ನಂತರ ಮೊದಲ ಬಾರಿಗೆ ಈ ದರ ಪರಿಷ್ಕರಣೆ ಮಾಡಲಾಗಿದ್ದು, ಭವಿಷ್ಯದಲ್ಲಿ ಒಮ್ಮಿಂದೊಮ್ಮೆಗೆ ದರ ಏರಿಕೆ ಮಾಡುವುದನ್ನು ತಪ್ಪಿಸಲು ಪ್ರತಿ ವರ್ಷ ಸ್ವಯಂಚಾಲಿತ ದರ ಪರಿಷ್ಕರಣೆ ಜಾರಿಗೆ ತರಲು ನಿರ್ಧರಿಸಲಾಗಿದೆ. ದೂರಕ್ಕೆ ಅನುಗುಣವಾಗಿ ಕನಿಷ್ಠ ₹1 ಗರಿಷ್ಠ ₹5 ದರ ಹೆಚ್ಚಳವಾಗಲಿದೆ. ಕಳೆದ ವರ್ಷ ಫೆಬ್ರವರಿಯಲ್ಲಿ ಶೇಕಡಾ 101ರಷ್ಟು ದರ ಏರಿಕೆ ಮಾಡಿ ಸಾರ್ವಜನಿಕರ ಪ್ರತಿಭಟನೆ ಹೆಚ್ಚಾದ ನಂತರ ದರ ಇಳಿಕೆ ಮಾಡಲಾಗಿತ್ತು. ಆದರೆ ಈ ಬಾರಿ ಶೇಕಡಾ 5ರಷ್ಟು ಏರಿಕೆಯನ್ನ ಅಧಿಕೃತವಾಗಿ ಜಾರಿಗೊಳಿಸಲಾಗುತ್ತಿದ್ದು, ಪ್ರಯಾಣಿಕರ ಜೇಬಿಗೆ ಕತ್ತರಿ ಬೀಳಲಿದೆ. ಪುಣೆ ಮುಂಬೈ ಎಕ್ಸ್‌ಪ್ರೆಸ್ ವೇನ ಕಾಂಡಾಳ ಘಾಟ್ ಬಳಿ ಗ್ಯಾಸ್ ಟ್ಯಾಂಕರ್ ಪಲ್ಟಿಯಾಗಿ ಬರೋಬ್ಬರಿ 32 ಗಂಟೆಗಳ ಕಾಲ ಟ್ರಾಫಿಕ್ ಜಾಮ್ ಉಂಟಾಗಿತ್ತು. ವಾಹನಗಳ ಸಾಲು ಸುಮಾರು 20 ಕಿಲೋಮೀಟರ್ವರೆಗೂ ವಿಸ್ತರಿಸಿತ್ತು. ಮಹಿಳೆಯರು ಮತ್ತು ಮಕ್ಕಳು ಸೇರಿ ಅನೇಕ ಪ್ರಯಾಣಿಕರು ಆಹಾರ, ನೀರು ಹಾಗೂ ಶೌಚಾಲಯಗಳಿಲ್ಲದೆ ಪಟ್ಟಪಾಡು ಅಷ್ಟಿಷ್ಟಲ್ಲ. 57 ವರ್ಷದ ವೃದ್ಧೆಯೊಬ್ಬರಂತೂ ಸತತ 7 ಗಂಟೆಗಳ ಕಾಲ ಆಹಾರ, ನೀರು ಇಲ್ಲದೆ ಒದ್ದಾಡಿದ್ರು. ಮತ್ತೊಬ್ಬರು ಕ್ಯಾನ್ಸರ್ ಪೇಷಂಟ್ ಆಗಿದ್ದು ಮುಂಬೈಗೆ ಟ್ರೀಟ್ಮೆಂಟ್ಗಾಗಿ ತೆರಳ್ತಾ ಇದ್ರು. ಆದರೆ ಟ್ರಾಫಿಕ್ ಜಾಮ್ ಆದ ಕಾರಣಕ್ಕೆ ಸಮಯಕ್ಕೆ
ಸರಿಯಾಗಿ ತಲುಪಲು ಆಗದೆ ಚಿಕಿತ್ಸೆ ಪಡೆಯಲಾಗಲಿಲ್ಲ. ದೀರ್ಘಕಾಲದ ಅಡಚಣೆಯಿಂದ ಸಾರ್ವಜನಿಕ ಸಾರಿಗೆ ಮೇಲೂ ಪರಿಣಾಮ ಬೀರಿದ್ದು ಮಹಾರಾಷ್ಟ್ರ ರಾಜ್ಯ ರಸ್ತೆ ಸಾರಿಗೆ ನಿಗಮದ ಅನೇಕ ಬಸ್ಗಳು ಮಾರ್ಗ ಮಧ್ಯೆ ಸಿಲುಕಿಕೊಂಡು ಹಲವು ನಿಯಮಿತ ಸೇವೆಗಳು ರದ್ದಾಗಿದ್ವು. ಹಾಲು ಮತ್ತು ತರಕಾರಿಗಳಂತಹ ಅಗತ್ಯ ವಸ್ತುಗಳ ಸರಬರಾಜಿಗೂ ವ್ಯತ್ಯಯ ಉಂಟಾಗಿತ್ತು. ಅನಿಲ ಸೋರಿಕೆಯ ಅಪಾಯದ ನಡುವೆ ಕ್ರೇನ್ಗಳ ಸಹಾಯದಿಂದ ಟ್ಯಾಂಕರ್ ಅನ್ನ ತೆರವುಗೊಳಿಸಿದ ನಂತರ ಬುಧವಾರ ಮಧ್ಯರಾತ್ರಿ ಸಂಚಾರವನ್ನ ಮತ್ತೆ ಆರಂಭಿಸಲಾಯಿತು. ನಿನ್ನೆ ದಿಢೀರ್ ಏರಿಕೆಯಾಗಿ ಆತಂಕ ಹುಟ್ಟಿಸಿದ್ದ ಚಿನ್ನ ಬೆಳ್ಳಿ ದರ ಮತ್ತೆ ಅದೇ ವೇಗವಾಗಿ ಕಡಿಮೆಯಾಗಿದೆ. ಗುರುವಾರ ಚಿನ್ನದ ಬೆಲೆ 500 ರೂಪಾಯಿಗಳಷ್ಟು ಕಡಿಮೆಯಾಗಿದೆ. 24 ಕ್ಯಾರೆಟ್ನ 1 ಗ್ರಾಂ ಚಿನ್ನದ ಬೆಲೆ 15,442 ರೂಪಾಯಿಗಳಾಗಿದ್ದು 502 ರೂಪಾಯಿಗಳು ಕಡಿಮೆಯಾಗಿದೆ. ಇನ್ನು 22 ಕ್ಯಾರೆಟ್ನ 1 ಗ್ರಾಂ ಚಿನ್ನದ ಬೆಲೆ 14,155 ರೂಪಾಯಿಗಳಾಗಿದ್ದು 460 ರೂಪಾಯಿಗಳು ಕಡಿಮೆಯಾಗಿದೆ. ಇತ್ತ 1 ಗ್ರಾಂ ಬೆಳ್ಳಿಯ ಬೆಲೆ 300 ರೂಪಾಯಿಗಳಾಗಿದ್ದು 20 ರೂಪಾಯಿ ಕಡಿಮೆಯಾಗಿದೆ. 1 ಕೆಜಿ ಬೆಳ್ಳಿ ಬೆಲೆ 3 ಲಕ್ಷ ರೂಪಾಯಿಗಳಿದ್ದು 20,000 ರೂಪಾಯಿ ಕಡಿಮೆಯಾಗಿದೆ. 2026ರ ಅಂತಾರಾಷ್ಟ್ರೀಯ ವಾಣಿಜ್ಯ ಮೇಳವನ್ನ ಫೆಬ್ರವರಿ 6ರಂದು ಸಿಎಂ ಸಿದ್ದರಾಮಯ್ಯ ಉದ್ಘಾಟನೆ ಮಾಡಲಿದ್ದಾರೆ. ಕೃಷಿ ಸಚಿವ ಎನ್ ಚಲುವರಾಯಸ್ವಾಮಿ ಅಧ್ಯಕ್ಷತೆಯಲ್ಲಿ ಶುಕ್ರವಾರದಿಂದ ಭಾನುವಾರದವರೆಗೆ ಬೆಂಗಳೂರಿನ ತ್ರಿಪುರ ವಾಸಿನಿ ಅರಮನೆ ಮೈದಾನದಲ್ಲಿ ಈ ಮೇಳ ಆಯೋಜನೆ ಜರುಗಲಿದೆ. ಈ ಬಾರಿಯ ಮೇಳದ ಪ್ರಮುಖ ಧ್ಯೇಯ ಉತ್ಪಾದನೋತ್ತರ ಕೃಷಿ, ರೈತರ ಸಬಲೀಕರಣ. ಅಂದರೆ ರಾಜ್ಯದ ರೈತರ ಆದಾಯ ದ್ವಿಗುಣಗೊಳಿಸುವ ನಿಟ್ಟಿನಲ್ಲಿ ಕೃಷಿ ಇಲಾಖೆಯು ಈ ಮೇಳವನ್ನ ಆಯೋಜಿಸಲಾಗಿದೆ. ಕೃಷಿ ಬೆಳೆಗಳ ಸಂಸ್ಕರಣೆ, ಮೌಲ್ಯವರ್ಧನೆ, ಕೃಷಿ ಪರಿಸರ ವಿಜ್ಞಾನ, ಬ್ರ್ಯಾಂಡಿಂಗ್ ಇನ್ನಿತರ ವಿಷಯಗಳ ಕುರಿತು ವಾಣಿಜ್ಯ ಮೇಳದಲ್ಲಿ ಮಾಹಿತಿ ಸಿಗಲಿದೆ. ಇನ್ನು ಕೃಷಿ ಕ್ಷೇತ್ರದಲ್ಲಿ ಅನನ್ಯ ಸಾಧನೆ ಮಾಡಿದ 104 ಸಾಧಕರಿಗೆ ಕೃಷಿ ಪ್ರಶಸ್ತಿ ಹಾಗೂ 18 ಸಾಧಕರಿಗೆ ಕೃಷಿ ಪಂಡಿತ್ ಪ್ರಶಸ್ತಿ ಕೊಡಲಾಗುವುದು. ಅಲ್ಲದೆ 250ಕ್ಕೂ ಹೆಚ್ಚು ಸಿರಿಧಾನ್ಯಕ್ಕೆ ಸಂಬಂಧಿಸಿದ ಸ್ಟಾಲ್ಗಳಿಗೆ ವ್ಯವಸ್ಥೆ ಮಾಡಲಾಗಿದೆ. ಈ ಮೇಳದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್, ಕೇಂದ್ರ ರಾಜ್ಯ ಖಾತೆ ಸಚಿವರಾದ ಶೋಭಾ ಕರಂದ್ಲಾಜೆ, ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ, ಕಂದಾಯ ಸಚಿವ ಕೃಷ್ಣ ಬೈರೇಗೌಡ, ವಿಪಕ್ಷ ನಾಯಕ ಆರ್ ಅಶೋಕ್, ಕೇಂದ್ರ ಕೃಷಿ ಸಚಿವರು, ವಿವಿಧ ರಾಜ್ಯ ಸರ್ಕಾರಗಳ ಕೃಷಿ ಸಚಿವರು, ಅಂತಾರಾಷ್ಟ್ರೀಯ ಕೃಷಿ ಸಂಸ್ಥೆಗಳ ಪ್ರತಿನಿಧಿಗಳು, ಉದ್ಯಮಿಗಳು ಮತ್ತು ತಜ್ಞರು ತಮ್ಮ ಅನುಭವ ಹಂಚಿಕೊಳ್ಳಲಿದ್ದಾರೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.